Hi guys, welcome back to my YouTube channel. I am Stoner YT. My eSport journey day 2 up. eSport ಗೆ ಏನೇನು ರಿಕ್ರೂಟ್ಮೆಂಟ್ಸ್ ಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ guys. ಡೇ 1 ವಿಡಿಯೋದಲ್ಲಿ eSport ಅಂದ್ರೆ ಏನಂತ ಹೇಳಿದೀನಿ. BGMI eSport ಅಂದ್ರೆ ಒಂದು ಪ್ರೊಫೆಷನಲ್ ಗೇಮಿಂಗ್ ಆಗಿರುತ್ತೆ ಗೈಸ್. ಬಹಳ ಜನಗೆ ಪ್ರಶ್ನೆ ಏನಂದ್ರೆ eSport ಇಂದ ಏನು ಹೆಲ್ಪ್ ಇದೆ. eSport ಇಂದ ಮನಿ ಇದೆ, ಫೇಮ್ ಇದೆ, ಸ್ಪಾನ್ಸರ್ಸ್ ಇದೆ. BGSI BMF ತರ ಬಿಗ್ ಟೂರ್ನಮೆಂಟ್ ನಲ್ಲಿ ಪ್ಲೇಯರ್ಸ್ ತುಂಬಾ ಕಾಂಪಿಟೇಟಿವ್ ಪ್ಲೇಯರ್ ಇರ್ತಾರೆ. ಹಾಗಾಗಿ ನಿಮ್ಮ ಸ್ಕಿಲ್ ಮತ್ತು ಕನ್ಸಿಸ್ಟೆನ್ಸಿ ಇದ್ರೆ ನಿಮ್ಮ ಮುಂದೆ ಎಂತ ಬಿಗ್ ಪ್ಲೇಯರ್ ಇದ್ರೂ ಸೋಲ್ಬಹುದು ಗೈಸ್. BGMI eSport ಗೆ ರಿಕ್ರೂಟ್ಮೆಂಟ್ಸ್ ಏನಂದ್ರೆ ಏಜ್ ಬಂದ್ಬಿಟ್ಟು 16 ಇರ್ಬೇಕು ಗೈಸ್. 16 ಅಂಡರ್ ಇದ್ರೆ ಅದಕ್ಕೆ ಪೇರೆಂಟ್ಸ್ ಆಗಿರ್ತಾರೆ. ಮತ್ತೆ ಡಿವೈಸ್ ಯಾವ್ದಂದ್ರೆ ಒಂದು ಒಳ್ಳೆ ಡಿವೈಸ್ ಇರಬೇಕು ಗೈಸ್. ಡಿವೈಸ್ ಸ್ಮೂತ್ ಗೇಮ್ ಪ್ಲೇ ಕೊಡಬೇಕು. ಹಾಗೆ ಗೈಸ್ ನಿಮ್ಮ ಹತ್ರ ಇಂಟರ್ನೆಟ್ ಒಳ್ಳೆ ತರ ಇರ್ಬೇಕು ಗೈಸ್. ಪಿಂಗು 20 ms ಇಂದ 40 ms ವರೆಗೂ ಇರಬೇಕು. ನಿಮ್ಮ ಗೇಮ್ ಪ್ಲೇ ಮತ್ತು ಸೆನ್ಸಿವಿಟಿ ಚೆನ್ನಾಗಿರ್ಬೇಕು ಗೈಸ್. ಸ್ಕಿಲ್ ರಿಕ್ರೂಟ್ಮೆಂಟ್ಸ್ ನಲ್ಲಿ ಓನ್ಲಿ ಕ್ಲಾಸಿಕ್ ಮ್ಯಾಚಸ್ ಆಡಿದ್ರೆ eSport ಗೆ ರೆಡಿ ಆಗಲ್ಲ ಗೈಸ್. ನಿಮ್ಗೆ ಏನ್ ಬೇಕಾಗಿರೋದಂದ್ರೆ ಗುಡ್ ಏಮ್ ಬೇಕು, ಕ್ಲೋಸ್ ರೇಂಜ್ ಸ್ಕಿಲ್ ಇರಬೇಕು, ಟೀಮ್ ಕೋಆರ್ಡಿನೇಷನ್ ಇರಬೇಕು, ಮ್ಯಾಪ್ ನಾಲೆಜ್ ಇರಬೇಕು, ಇರೆಂಗಲು ಮಿರಮಿರ್ದು ಪೇಷನ್ಸ್ ಇರಬೇಕು, ಡಿಸಿಪ್ಲಿನ್ ಇರಬೇಕು. ಬೆಸ್ಟ್ ಟಿಪ್ಸ್ ಅಂದ್ರೆ 3-4 ಅವರ್ ಪ್ರಾಕ್ಟೀಸ್ ಇರಬೇಕು. eSport ಅಂದ್ರೆ ಪೇಷನ್ಸ್ ಗೇಮ್. ರೇಜ್ ಕ್ವಿಟ್, ಹ್ಯಾಂಗರ್ ಅವಾಯ್ಡ್ ಮಾಡಬೇಕು. ನೀವೇನಾದ್ರೂ ಹ್ಯಾಂಗರ್ ಮಾಡಿದ್ರೆ ಟೀಮ್ ಇಂದ ನಿಮ್ಮನ್ನ ಹೊರಗೆ ಹಾಕೋ ಚಾನ್ಸಸ್ ಇರುತ್ತೆ. ಒಂದ್ ಟೀಮ್ದು ಏನಾದ್ರೂ ನಿಮ್ ಟೀಮ್ದು ಮಿಸ್ಟೇಕ್ ಆಯ್ತಂದ್ರೆ ಮಿಸ್ಟೇಕ್ ನ ಲರ್ನ್ ಮಾಡಿ ಇಂಪ್ರೂವ್ ಆಗಬೇಕು. ಕನ್ಸಿಸ್ಟೆನ್ಸಿ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಟ್ಯಾಲೆಂಟ್. ಯಾರು ಒಂದೇ ರಾತ್ರಿಯಲ್ಲಿ eSport ಗೆ ಜಾಯ್ನ್ ಆಗಲ್ಲ. ಟೂರ್ನಮೆಂಟ್ ಎಂಟ್ರಿ BGSI BMS ಜಾಯ್ನ್ ಆಗಿ ಸ್ಟಾರ್ ಸ್ಮಾಲ್ ಟೂರ್ನಮೆಂಟ್, ಡಿಸ್ಕಾಲ್ ಕಸ್ಟಮ್ಸ್, ಲೋಕಲ್ ಸ್ಕ್ರೀಮ್ಸ್, ಫ್ರೀ ಟೂರ್ನಮೆಂಟ್ ನ ಜಾಯ್ನ್ ಆಗಿ ಎಕ್ಸ್ಪೀರಿಯನ್ಸ್ ಗೇನ್ ಮಾಡಿ ಗೈಸ್. ಇಂಪಾರ್ಟೆಂಟ್ ಏನಂದ್ರೆ ಡೈರೆಕ್ಟ್ ಆಗಿ ಬಿಗ್ ಟೂರ್ನಮೆಂಟ್ ಆಡೋಕ್ಕೆ ಟ್ರೈ ಮಾಡಬೇಡಿ. eSport ಅಲ್ಲಿ ಟೀಮ್ ರೂಲ್ಸು, eSport ಟೀಮ್ ನಲ್ಲಿ 4 ಪ್ಲೇಯರ್ಸ್ ಅಂಡ್ 1 ಪ್ಲೇಯರ್ ಸಬ್ಸ್ಟಿಟ್ಯೂಟ್ ಆಗಿರ್ತಾರೆ. 1 ಪ್ಲೇಯರ್ ಈಚ್ 1 ವರ್ಕ್ ಗೈಸ್. eSport ನಲ್ಲಿ 4 ಪ್ಲೇಯರ್ದು ಏನ್ ಕೆಲಸ ಅಂದ್ರೆ 1 ಪ್ಲೇಯರ್ ಇಸ್ IGL, 1 ಪ್ಲೇಯರ್ ಇಸ್ ಅಸೋಲೇಟರ್, 1 ಪ್ಲೇಯರ್ ಇಸ್ ಸಪೋರ್ಟರ್, 1 ಪ್ಲೇಯರ್ ಇಸ್ ಸ್ನೈಪರ್. 4 ಪ್ಲೇಯರ್ ಇರಬೇಕು. ಗುಡ್ ಕಾಲ್ಸ್ ಅಂಡ್ ಪ್ರಾಪರ್ ಕಮ್ಯುನಿಕೇಶನ್ ಇದ್ರೆ ಟೀಮ್ ಗೇಮ್ ಪ್ಲೇ ಗ್ರೋ ಆಗುತ್ತೆ. ಮೆನಿ ಪ್ಲೇಯರ್ಸ್ eSport ಫೇಲ್ ಆಗ್ತಾರೆ ಬಿಕಾಸ್ ಓನ್ಲಿ KD ಫೋಕಸ್. ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ KD ಮೇಲೆ ಫೋಕಸ್ ಮಾಡ್ತಾರೆ. ಟೂರ್ನಮೆಂಟ್ ಪ್ರಾಕ್ಟೀಸ್ ಮಾಡಲ್ಲ, ಡಿವೈಸ್ ಗೇಮ್ ಮಾಡಲ್ಲ, ಪ್ರೋ ಸೆನ್ಸಿವಿಟಿನ ಕಾಪಿ ಮಾಡಿ ಇಟ್ಕೋತಾರೆ. ಅದಕ್ಕಾಗಿ ಬಹಳ ಜನ eSport ಇಂದ ಫೇಲ್ ಆಗಿದ್ದಾರೆ ಗೈಸ್. ನಿಮಗೂ ಏನಾದರೂ 2026 BGSI ಆಡ್ಬೇಕಂದ್ರೆ ನನಗೆ ಕಮೆಂಟ್ ನಲ್ಲಿ ತಿಳಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಹೌ ಟು ಕ್ರಿಯೇಟ್ ದ ಜಾಯಿನ್ ಆರ್ ಕ್ರಿಯೇಟ್ ದ BGMI eSport ಟೀಮ್. ಬೈ ಗೈಸ್, ಥ್ಯಾಂಕ್ ಯು ಸೋ ಮಚ್.